ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಖಂಡಿತವಾಗ್ಲೂ ನಿಮಗೆ ಯಾವತ್ತಾದರೂ ಕತ್ನೋವು ಭುಜನೋವು ಕಾಣಿಸ್ಕೊಂಡೇ ಇರುತ್ತೆ. ಎಸ್ಪೆಷಲಿ ಯಾವಾಗ ನಮ್ಮ ಕೆಲಸ ಲ್ಯಾಪ್ಟಾಪ್ ಅಥವಾ ಸ್ಕ್ರೀನ್ದಾಗಿದ್ದಾಗ. ನಮ್ಮ ಕೆಲಸ ಲ್ಯಾಪ್ಟಾಪ್ ಅಥವಾ ಸ್ಕ್ರೀನ್ ಆಗಿಲ್ಲದೆ ಇದ್ರೂ ಸಮೇತ ನಾವು ಮೊಬೈಲ್ ಫೋನ್ಗಳಂತೂ ಖಂಡಿತವಾಗ್ಲೂ ನಾವು ಡೈಲಿ ಯೂಸ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಇವತ್ತಿನ ಸೆಷನ್ನಲ್ಲಿ ನಾವು ಈ ಒಂದು ಸರ್ವೈಕಲ್ ಪೇನ್, ಸೊ ಕತ್ನೋವಿಗೆ ಸಂಬಂಧಪಟ್ಟಂತಹ ಕಾರಣಗಳು ಮತ್ತು ಇದರ ಎಕ್ಸಸೈಸ್ಗಳನ್ನು ನಾವು ಇವತ್ತು ಕಲಿಯೋಣ. ಯಾರಿಗೆ ಈ ನೋವು ಕಾಣಿಸ್ಕೊಂಡಿರುತ್ತಲ್ಲ ಅವರಿಗೆ ಗೊತ್ತಿರುತ್ತೆ, ಈ ನೋವು ಕೇವಲ ಕತ್ತಿಗಷ್ಟೇ ಸೀಮಿತ ಇರೋದಿಲ್ಲ. ಅದು ನಮ್ಮ ಕೈಗಳಿಗೆ ಮತ್ತು ನಮ್ಮ ಭುಜಗಳಿಗೆ ಜಾಸ್ತಿ ಆದರೆ ನಮಗೆ ತಲೆನೋವು ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಕತ್ತಿನ ಭಾಗದಲ್ಲಿ ಏನು ಮೂಳೆಗಳಿರುತ್ತಲ್ಲ ಫ್ರೆಂಡ್ಸ್, ಇದನ್ನು ನಾವು ಸರ್ವೈಕಲ್ ವರ್ಟಿಬ್ರೆ ಅಂತ ಹೇಳಿ ಕರಿತೀವಿ. ಯಾವಾಗ ಈ ಒಂದು ಸರ್ವೈಕಲ್ ವರ್ಟಿಬ್ರೆಯಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತಲ್ಲ ಆವಾಗ ಇದಕ್ಕೆ ನಾವು ಸರ್ವೈಕಲ್ ಪೇನ್ ಅಂತ ಹೇಳಿ ಕರಿತೀವಿ. ಸೊ ಮುಖ್ಯವಾಗಿ ರೀಸನ್ ಈ ಒಂದು ಸರ್ವೈಕಲ್ ಪೇನ್ಗೆ ಅಂತ ಅಂದರೆ ಎರಡು ಮುಖ್ಯವಾದಂತಹ ರೀಸನ್ ಇರುತ್ತೆ. ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ. ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಅಂದರೆ ಏಜ್ ರಿಲೇಟೆಡ್ ಡಿಸೀಸ್ ಇದು. ಸೊ ಏನಾಗುತ್ತೆ, ಈ ಒಂದು ಕಂಡೀಷನ್ನಲ್ಲಿ ಬೋನಿನ ಮೂಳೆಯ ಒಂದು ಸವೆತ ಆಗೋದ್ರಿಂದ ವಯಸ್ಸು ಆಗ್ತಾ ಸೊ ಏನಾಗುತ್ತೆ, ಈ ಒಂದು ಕಂಡೀಷನ್ ಕಾಣಿಸ್ಕೊಳ್ಳುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನಮಗೆ ಕತ್ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೆಯ ಮುಖ್ಯವಾದಂತಹ ರೀಸನ್ ಬಂದುಬಿಟ್ಟು ಅದು ಮಸಲ್ ಸ್ಪಾಸ್ಮ್ ಅಂಥೇಳಿ. ನಮ್ಮ ಕತ್ತಿನ ಸುತ್ತಲೂ ಏನಾಗುತ್ತೆ, ಮಸಲ್ಸ್ಗಳು ಏನಿರುತ್ತಲ್ಲ ಫ್ರೆಂಡ್ಸ್, ಈ ಮಾಂಸಖಂಡಗಳಲ್ಲಿ ಯಾವಾಗ ಟೆನ್ಷನ್ ಉಂಟಾಗುತ್ತೆ, ಅದರ ಒಂದು ಸ್ವೆಲ್ಲಿಂಗ್ ಆಗುತ್ತೆ, ಅದರ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತಲ್ಲ, ಸೊ ಆವಾಗ ಈ ಒಂದು ಮಸಲ್ ಸ್ಪಾಸ್ಮ್ ಅಂತ ಹೇಳ್ತಾರೆ ಈ ಒಂದು ಕಂಡೀಷನಿಗೆ. ಸೊ ಈ ಒಂದು ಮಸಲ್ ಸ್ಪಾಸ್ಮ್ ಅಲ್ಲಿ ಏನು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನು ಚೆನ್ನಾಗಿ ಆಗಲ್ಲ ಕತ್ತಿನ ಸುತ್ತಲೂ ಇರ್ತಕ್ಕಂತಹ ಮಾಂಸಖಂಡಗಳಲ್ಲಿ, ಮಸಲ್ಸ್ಗಳಲ್ಲಿ, ಅವಾಗ ಕೂಡ ನಮಗೆ ಕತ್ನೋವು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಈ ಒಂದು ಮಸಲ್ ಸ್ಪಾಸ್ಮ್ ಏನಿದೆ ಅಲ್ಲ, ಸೊ ಯಾಕೆ ಈ ಒಂದು ಮಸಲ್ ಸ್ಪಾಸ್ಮ್ ಕಾಣಿಸ್ಕೊಳ್ಳುತ್ತೆ? ಸೊ ಮೇನಾಗಿ ಒಂದು ಮಸಲ್ ಸ್ಪಾಸ್ಮ್ ಕಾಣಿಸ್ಕೊಳ್ಳೋದು ನಾವು ಕಂಟಿನ್ಯೂಸ್ ಆಗಿ ಯಾವಾಗ ಒಂದು ಲ್ಯಾಪ್ಟಾಪ್ ಕೆಲಸಗಳನ್ನು ಮಾಡ್ತೀವಿ, ಸೊ ಸ್ಕ್ರೀನನ್ನು ನಾವು ಯಾವಾಗ ಕಂಟಿನ್ಯೂಸ್ ಆಗಿ ಒಂದು ರಾಂಗ್ ಪೋಸ್ಚರಲ್ಲಿ ನಾವು ನೋಡ್ತೀವಿ, ಮೊಬೈಲ್ ಫೋನ್ಗಳ ಬಳಕೆ ಕಂಟಿನ್ಯೂಸ್ ಆಗಿ ಸೊ ಬಿಡ್ದಂಗೆ ನಾವು ಯಾವಾಗ ಫೋನ್ಸ್ಗಳನ್ನು ನೋಡ್ತಾ ಇರ್ತೀವಲ್ಲ ಆವಾಗ ಈ ಒಂದು ಮಸಲ್ ಸ್ಪಾಸ್ಮ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನು ನಾರ್ಮಲಾಗಿ ಆಗಬೇಕಲ್ಲ ಆವಾಗ ಆಗೋದಿಲ್ಲ. ಸೊ ಏನು ಇದಕ್ಕೆ ಪರಿಹಾರ ಅಂತ ಹೇಳ್ಬಿಟ್ಟು, ಸೊ ನಾವು ಯಾವಾಗ ಈ ಒಂದು ಕಂಡೀಷನ್ ಸ್ವಲ್ಪ ಪೇನ್ ಬರ್ತಿದ್ದಂಗೆ ನಾವು ಏನು ಮಾಡಿಬಿಡ್ತೀವಿ, ಅನಾಲ್ಜೆಸಿಕ್ಸ್, ಸೊ ಪೇನ್ ಕಿಲ್ಲರ್ಗಳಿಗೆ ಹೋಗಿಬಿಡ್ತೀವಿ. ಸೊ ನಾವು ಪೇನ್ ಕಿಲ್ಲರ್ಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಅದು ಟೆಂಪ್ರವರಿ ಸೊಲ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಟೆಂಪ್ರವರಿ ಸೊಲ್ಯೂಷನಲ್ಲಿ ಏನಾಗುತ್ತೆ, ಸೊ ಈ ಒಂದು ಪಾರ್ಟ್ ಏನಾಗುತ್ತೆ, ಮಸಲ್ ಸ್ಟ್ರೇನ್ ಇರ್ತಕ್ಕಂತಹ ಆ ಒಂದು ಪಾರ್ಟಲ್ಲಿ ಸ್ವಲ್ಪ ಕಾಲ ತನಕ ಏನಾಗುತ್ತೆ, ಅಲ್ಲಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿ ನಮಗೆ ರಿಲೀಫ್ ಆದಂತಹ ಒಂದು ಫೀಲಿಂಗ್ ಬರುತ್ತೆ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಆಗಿದೆ ಅಂಥೇಳಿ ಅಂದ್ಕೊತೀವಿ, ಬಟ್ ಅದು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಏನಿದ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಂದರೆ, ಸೊ ನಾವು ಯಾವಾಗ ಈ ಒಂದು ಯೋಗಾಸನಗಳನ್ನು ಅಥವಾ ಎಕ್ಸಸೈಸ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊತೀವಿ, ನಾನು ಇವತ್ತಿನ ಸೆಷನ್ನಲ್ಲಿ ಏನು ನಿಮಗೆ ಹೇಳ್ತೀನಲ್ಲ ಎಕ್ಸಸೈಸ್ಗಳನ್ನು, ಈ ಒಂದು ಎಕ್ಸಸೈಸ್ಗಳನ್ನು ನೀವು ಕಂಟಿನ್ಯೂಸ್ ಆಗಿ 8 to 10 days ನೀವು ಕಂಟಿನ್ಯೂಸ್ ಆಗಿ ಮಾಡಿ, ನಂತರ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಈ ಎಕ್ಸಸೈಸ್ಗಳು ನಿಮಗೆ ಹೆಲ್ಪ್ ಆಯಿತು ಅಂತ. ಸೊ ಬನ್ನಿ ನಾವೀಗ ಯೋಗಾಭ್ಯಾಸದಿಂದ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ನಾವು ಕತ್ನೋವಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ರೀತಿ ನೆಲದ ಮೇಲೆ ಸೊ ಸುಖಾಸನ ಪೊಸಿಷನಲ್ಲಿದ್ದೀನಿ. ಸೊ ಬ್ಯಾಕ್ ಸ್ಟ್ರೈಟ್ ಇರಲಿ. ನೆಕ್ಸ್ಟು ನಮ್ಮ ಕಣ್ಣುಗಳನ್ನು ಮುಚ್ಚಿ ಈಗ ಡೀಪ್ ಬ್ರೀತ್ ಇನ್ ಮಾಡೋಣ. ಫಸ್ಟಿಗೆ ಉಸಿರು ತಗೊಳ್ಳಿ, ಮೂಗಿಂದ ರಿಲೀಸ್ ಮಾಡಿ. ಸೆಕೆಂಡ್ ರೌಂಡ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಬನ್ನಿ ಇವಾಗ ಮೊದಲನೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಎಕ್ಸಸೈಸ್ ಬಂದ್ಬಿಟ್ಟು, ಸೊ ಈ ರೀತಿ ನಾವು ಲೆಫ್ಟ್ ಮತ್ತು ರೈಟ್ ಏನು ಮಾಡ್ತೀವಿ, ನಮ್ಮ ಕತ್ತಿನ ಮೂಮೆಂಟ್ ಮಾಡ್ತೀವಿ. ಸೊ ನೋಡಿ ಹೇಗೆ ಮಾಡ್ತೀನಿ ಅಂಥೇಳಿ. ಸೊ ಈ ರೀತಿ ಏನು ಮಾಡ್ತೀನಿ, ನಾನು ಇನ್ಹೇಲ್ ಮಾಡ್ತಾ ರೈಟ್ ಸೈಡ್ ನಾನು ಈ ರೀತಿ ರೊಟೇಟ್ ಮಾಡ್ತೀನಿ ಕತ್ತನ್ನ. ಸೊ ಇಲ್ಲಿ ಹೋಲ್ಡ್ ಮಾಡ್ತೀನಿ, ಈ ರೀತಿ ಕೈಯ
ಸಪೋರ್ಟಿಂದ ಸ್ವಲ್ಪ ಸ್ಟ್ರೆಚ್ ಮಾಡೋಣ ಈ ರೀತಿ. ನಂತರ ಈ ಒಂದು ಪೊಸಿಷನ್ಗೆ ಬಂದಾಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹೋಲ್ಡ್ ಅಂತ ಅಂದರೆ ಉಸಿರು ಕಟ್ಟಬಾರ್ದು. ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ನೆಕ್ಸ್ಟ್ ಮತ್ತೆ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ನೆಕ್ಸ್ಟ್ ಇನ್ನೊಂದು ಆಪೋಸಿಟ್ ಸೈಡ್ ಮಾಡೋಣ. ಸೊ ಇನ್ಹೇಲ್ ಮಾಡಿ ಲೆಫ್ಟ್, ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್ಗೆ ನಾನೀಗ ಟರ್ನ್ ಆಗ್ತೀನಿ. ಸೊ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 5 seconds. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ, ವಾಪಸ್ ಬನ್ನಿ. ಸೊ ಇದು ಮೊದಲನೆಯ ಕತ್ತಿನ ಎಕ್ಸಸೈಸ್ ಆಗಿತ್ತು. ಎರಡನೆಯ ಕತ್ತಿನ ಎಕ್ಸಸೈಸ್ ಬಂದುಬಿಟ್ಟು ಸೊ ನಾವು ಮೇಲೆ ಕೆಳಗೆ, ಸೊ ಅಪ್ಸೈಡ್ ಡೌನ್. ಸೊ ಈ ಒಂದು ಎಕ್ಸಸೈಸ್ ಮಾಡೋಣ ಈಗ. ಸೊ ಏನು ಮಾಡ್ತೀವಿ ನಾವು, ಉಸಿರು ತಗೋತಾ ಈ ರೀತಿ ಕತ್ತನ್ನ ಮೇಲೆ ಎತ್ತುತ್ತೀವಿ. ನೆಕ್ಸ್ಟ್ ಉಸಿರು ಬಿಡ್ತಾ ನಾವು ನಮ್ಮ ಕತ್ತನ್ನ ಈ ರೀತಿ, ಸೊ ಈ ರೀತಿ ನಮ್ಮ ಚಿನ್ ಏನು ಮಾಡ್ತೀವಿ ನಾವು ಈ ರೀತಿ ನಮ್ಮ ಚೆಸ್ಟ್ ಮೇಲೆ ಈ ರೀತಿ ಟಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇದು ಸೆಕೆಂಡ್ ಎಕ್ಸಸೈಸ್, ಸೆಕೆಂಡ್ ರೌಂಡ್. ಇನ್ಹೇಲ್, ಉಸಿರು ತಗೊಳ್ಳಿ, ಮೇಲೆ ನೋಡಿ, ಉಸಿರು ಬಿಡ್ತಾ ಕೆಳಗೆ ಬನ್ನಿ, ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. ಒಳ್ಳೆ ಸ್ಟ್ರೆಚ್ ನಿಮಗೆ ಫೀಲ್ ಆಗುತ್ತೆ ಇಲ್ಲಿ. ಲಾಸ್ಟ್ ರೌಂಡ್. ಇನ್ಹೇಲ್, ಹೋಲ್ಡ್ ಮಾಡಿ. ಸೊ ಇಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಸ್ಟ್ರೆಚ್ ಫೀಲ್ ಆಗುತ್ತೆ. ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ಬಿಡ್ತಾ ಈ ರೀತಿ ನಾರ್ಮಲ್ ಪೊಸಿಷನ್. ಸೊ ಇದು ಸೆಕೆಂಡ್ ಎಕ್ಸಸೈಸ್. ಸೊ ಬನ್ನಿ ಈಗ ನಾವು ಥರ್ಡ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಇದು ಕೂಡ ತುಂಬ ಒಳ್ಳೆ ಎಕ್ಸಸೈಸ್ ನಿಮ್ಮ ಕತ್ತು ನೋವಿಗೆ. ಸೊ ತುಂಬ ಒಳ್ಳೆ ಸೊಲ್ಯೂಷನ್ ಆಗುತ್ತೆ. ಸೊ ಥರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಇದನ್ನು ಸ್ವಿಂಗ್ ಮಾಡೋದು. ಸೊ ಹೇಗೆ ಅಂತ ಅಂದರೆ, ಸೊ ಈ ರೀತಿ ಉಸಿರು ತಗೊಳ್ಳಿ ಫಸ್ಟು, ಎಕ್ಸೇಲ್ ಮಾಡಿ, ನಂತರ ಈ ರೀತಿ ನಾವು ಲೆಫ್ಟ್ ಮತ್ತು ರೈಟ್ಗೆ ಏನು ಮಾಡ್ತೀವಿ, ಈ ರೀತಿ ಸ್ವಿಂಗ್ ಮಾಡ್ತೀವಿ. ಸೊ ಸ್ಲೋ ಆಗಿ ಈ ರೀತಿ ಸ್ವಿಂಗ್ ಮಾಡಿ ರಿಲ್ಯಾಕ್ಸ್. ಸೊ ನಾರ್ಮಲ್ ಪೊಸಿಷನ್. ಸೊ ಇದು ಥರ್ಡ್ ಎಕ್ಸಸೈಸ್ ಆಗಿತ್ತು. ಸೊ ನೆಕ್ಸ್ಟ್ ಬನ್ನಿ ನಾವು ಈಗ ಪ್ರೆಷರ್ ನಾವು ಕ್ರಿಯೇಟ್ ಮಾಡೋಣ. ಸೊ ಈ ಒಂದು ಕತ್ತಿನ ಭಾಗದಲ್ಲಿ ಮತ್ತು ಭುಜದ ಭಾಗದಲ್ಲಿ ಏನು ನಮಗೆ ನೋವು ಇರುತ್ತಲ್ಲ, ಸೊ ಈ ಒಂದು ನೋವಿಗೆ ನಾವು ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಅಂದರೆ ಅದು ಪ್ರೆಷರ್ ಕ್ರಿಯೇಟ್ ಮಾಡೋದು. ಸೊ ಹೇಗೆ ಈ ಒಂದು ಪ್ರೆಷರ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ, ಸೊ ಈ ರೀತಿ ಮೊದಲನೇ ಎಕ್ಸಸೈಸ್ ಬಂದುಬಿಟ್ಟು ಸೊ ಈ ರೀತಿ ನಾವು ಕೈಗಳನ್ನು ಈ ರೀತಿ ತಲೆ ಮೇಲೆ ಈ ರೀತಿ ನಾವು ಸೈಡ್ಸ್ಗೆ ಈ ರೀತಿ ಹೋಲ್ಡ್ ಮಾಡ್ತೀವಿ. ಸೊ ಈ ಒಂದು ಪಾಮ್ನ ಈ ರೀತಿಯಾರ ಮಾಡ್ಬೋದು, ಅಥವಾ ಈ ರೀತಿ ಫಿಸ್ಟ್ ಮಾಡಿ ಕೂಡ ಈ ರೀತಿ ನೀವು ಹೋಲ್ಡ್ ಮಾಡಿ. ಸೊ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 5 seconds. 1 2 3 4 5. ರಿಲ್ಯಾಕ್ಸ್. ಸೊ ಅಪೋಸಿಟ್ ಡೈರೆಕ್ಷನ್. ಸೊ ಈ ರೀತಿನಾದರೂ ಅಥವಾ ಫಿಸ್ಟ್ ಆದರೂ ಓಕೆ. ಸೊ ನಾನಿವಾಗ ಈ ರೀತಿ ಮಾಡಿ ತೋರಿಸ್ತೀನಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡ್ತೀರಾ, ಪ್ರೆಷರ್ ಕ್ರಿಯೇಟ್ ಮಾಡ್ತೀರಾ, ಮತ್ತು ಉಸಿರು ಬಿಡ್ತಾ ಪ್ರೆಷರ್ನ ರಿಲೀಸ್ ಮಾಡ್ತೀರಾ ಈ ರೀತಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇನ್ಹೇಲ್ ಮಾಡಿ, ಪ್ರೆಷರ್ ಕೊಡಿ, ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ರಿಲೀಸ್ ಮಾಡಿ. ಸೊ ಈ ರೀತಿ ನೀವು 5 ರೌಂಡ್ಸ್ ತನಕ ಮಾಡಬೇಕಾಗುತ್ತೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಇದು ಕೂಡ ಒಂದು ಒಳ್ಳೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ನಾವು ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ತೀವಿ. ನಂತರ ನಮ್ಮ ತಲೆ ಭಾಗದ ಮೇಲೆ, ಸೊ ತಲೆ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀವಿ. ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ 5 seconds. 1 2 3 4 5. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪೊಸಿಷನಲ್ಲೇ ಈ ರೀತಿ, ಸೊ ತಲೆಯ ಹಿಂಭಾಗ ಈ ರೀತಿ ಈ ಒಂದು ಪೊಸಿಷನ್ಗೆ ಬನ್ನಿ. ಸೊ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1 2
3 4 5. ರಿಲ್ಯಾಕ್ಸ್. ಓಕೆ, ಸೊ ನೀವು ಈ ಆಸನಗಳನ್ನು ನೀವು ಮಾಡ್ತಾ ನಿಮಗೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ನೀವು ಫೀಲ್ ಮಾಡ್ಬೋದು ಅದನ್ನು. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಇದು ಏನು ಮಾಡೋದು ಅಂತ ಅಂದರೆ ನೋಡಿ, ಈ ರೀತಿ ನಾನು ನನ್ನ ಲೆಫ್ಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ನಾನು ಬ್ಯಾಕ್ವರ್ಡ್ಸ್, ಸೊ ನನ್ನ ಬ್ಯಾಕ್ವರ್ಡ್ಸನ್ನು ಶೋಲ್ಡರ್ ಮೇಲೆ ಈ ರೀತಿ ಹೋಲ್ಡ್ ಮಾಡಿದ್ದೀನಿ. ಇನ್ನೊಂದು ಕೈನ ನಾನು ಈ ರೀತಿ ನನ್ನ ತಲೆ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಪೊಸಿಷನಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಈಗ ರೈಟ್ ಸೈಡ್ ಏನು ಮಾಡ್ತೀನಿ, ಈ ರೀತಿ ನಾನು ಈ ರೀತಿ ಕೆಳಗಡೆಗೆ ಈ ರೀತಿ ಹೀಗೆ ನೋಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಟ್ರೆಪೀಸಿಯಸ್ ಮಸಲ್ ಅಂತ ಹೇಳಿಬಿಟ್ಟು ಏನಿರುತ್ತೆ, ಸೊ ಇಲ್ಲಿ ಒಂದು ಒಳ್ಳೆ ಸ್ಟ್ರೆಚ್ ಆಗುತ್ತೆ ಆ ಒಂದು ಮಸಲ್ಗೆ, ಮತ್ತು ನಮಗೆ ರಿಲೀಫ್ ಸಿಗುತ್ತೆ ಕತ್ ನೋವಿಂದ. ಸೊ ಈ ಒಂದು ಪೊಸಿಷನಿಗೆ ಹೋಲ್ಡ್ ಮಾಡಿ 5 ಸೆಕೆಂಡ್ಸ್. 1 2 3 4 5. ರಿಲ್ಯಾಕ್ಸ್. ಇನ್ಹೇಲ್ ಮಾಡಿ, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಈಗ ಬನ್ನಿ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈಗ ನಾನು ರೈಟ್ ಹ್ಯಾಂಡ್ನ ಈ ರೀತಿ ನನ್ನ ಭುಜದ ಮೇಲೆ ಈ ರೀತಿ ಇಡ್ತೀನಿ. ನೆಕ್ಸ್ಟ್ ನನ್ನ ಲೆಫ್ಟ್ ಹ್ಯಾಂಡ್ನ ತಲೆ ಮೇಲೆ ಈ ರೀತಿ ಹೋಲ್ಡ್ ಮಾಡ್ತೀನಿ. ಸೊ ಈಗ ಅಪೋಸಿಟ್ ಡೈರೆಕ್ಷನ್. ಸೊ ಈ ಒಂದು ಡೈರೆಕ್ಷನಲ್ಲಿ ನಾನು ಬೆಂಡ್ ಮಾಡ್ತೀನಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5. ಇನ್ಹೇಲ್ ಮಾಡಿ, ರಿಲ್ಯಾಕ್ಸ್. ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಬನ್ನಿ ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಇಲ್ಲಿ ಒಂದು ಚೆನ್ನಾಗಿ ನಾವು ಒಂದು ಸ್ಟ್ರೆಚ್ ಕೊಡ್ತೀವಿ. ಸೊ ಈ ರೀತಿ ನೋಡಿ, ನಾನೀಗ ಫೋಲ್ಡ್ ಮಾಡ್ತೀನಿ ನನ್ನ ಕೈಗಳನ್ನು. ನಂತರ ಈ ರೀತಿ ಒಂದು ಒಳ್ಳೆ ಸ್ಟ್ರೆಚ್ ಕೊಡ್ತೀನಿ ಈ ರೀತಿ. ಸೊ ಇದು ಕೂಡ ಒಳ್ಳೆ ಮಸಲ್ ರಿಲ್ಯಾಕ್ಸೆಂಟಾಗಿ ಕೆಲಸ ಮಾಡುತ್ತೆ. ರಿಲ್ಯಾಕ್ಸ್. ಸೊ ಅಪೋಸಿಟ್ ಡೈರೆಕ್ಷನ್. ಸೊ ಈ ರೀತಿ ಫೋಲ್ಡ್ ಮಾಡ್ತೀನಿ, ನಂತರ ಈ ರೀತಿ ಸ್ಟ್ರೆಚ್ ಮಾಡ್ತೀನಿ. ಓಕೆ, ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5. ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ಕತ್ನೋವಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಯೋಗಾಸನ ಮಾಡೋಣ. ಅದರ ಹೆಸರು ಸರ್ಪಾಸನ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹೇಗೆ ಮಾಡಬೇಕಂದ್ರೆ, ಸೊ ಈ ರೀತಿ ನಾವು ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕಾಗತ್ತೆ. ಸೊ ಈ ರೀತಿ ಮಲ್ಕೊಂಡ್ಬಿಟ್ಟು ನಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೈಟ್ ಮಾಡಿ, ನಂತರ ನಮ್ಮ 2 ಕಾಲುಗಳು ಜಾಯಿನ್ ಆಗಿರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನಾವೇನು ಮಾಡ್ತೀವಿ, ನಮ್ಮ ಚೆಸ್ಟ್ ರೀಜನ್ನ ಈ ರೀತಿ ನಾವು ಲಿಫ್ಟ್ ಮಾಡ್ತೀವಿ. ಇನ್ಹೇಲ್, ಎಕ್ಸೇಲ್, ಹೋಲ್ಡ್ 1 2 3 4 5. ಸೊ ಇಲ್ಲಿ ನಾವು ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತೀವಿ. ಹೋಲ್ಡ್ ಅಂದರೆ ಮತ್ತೆ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ, ರಿಲ್ಯಾಕ್ಸ್. ಕತ್ತಿನ ಭಾಗದಲ್ಲಿ ಏನು ನೋವಿರುತ್ತಲ್ಲ ಫ್ರೆಂಡ್ಸ್, ಇದರ ಒಂದು ರಿಲೀಫ್ಗೋಸ್ಕರ ನಾನು 2 ಇಂಪಾರ್ಟೆಂಟ್ ಆದಂತಹ ಕ್ರಿಯೆಗಳನ್ನು ನಾನು ಹೇಳ್ತೀನಿ. ಸೊ ಮೊದಲನೆಯ ಕ್ರಿಯೆ ಬಂದುಬಿಟ್ಟು ಅದು, ಸೊ ಈ ರೀತಿ ನಾವು ಮಲ್ಗೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಾಗುತ್ತೆ, ಸೊ ಈ ರೀತಿ ನಾನು ಟವಲ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು, ಸೊ ಏನು ಮಾಡ್ತೀನಿ ನಾನು ಈ ರೀತಿ ಸೊ ಈ ರೀತಿ ಕತ್ತಿನ ಭಾಗ ಏನಿದೆಯಲ್ಲ, ಸೊ ಈ ಒಂದು ಕತ್ತಿನ ಭಾಗದಲ್ಲಿ ಈ ರೀತಿ ಟವಲ್ನ ನಾವು ಪ್ಲೇಸ್ ಮಾಡಿಬಿಟ್ಟು, ಸೊ ಈ ರೀತಿ ಆರಾಮಾಗಿ ಈ ರೀತಿ ರಿಲ್ಯಾಕ್ಸ್ ಆಗಿ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸರ್ವೈಕಲ್ ರೀಜನ್, ನಮ್ಮ ಕತ್ತಿನ ರೀಜನ್ ಏನಿದೆಯಲ್ಲ, ಇಲ್ಲಿ ಒಳ್ಳೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ನಮಗೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಈ ಕತ್ತು ನೋವಿಂದ. ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್. ಬನ್ನಿ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಕ್ರಿಯೆನ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಏನಂದರೆ ನಮಗೆ ಮೇನಾಗಿ ನಮಗೆ ಕತ್ತು ನೋವು ಬರೋದೇ ರಾಂಗ್ ಪೋಶ್ಚರಿಂದ ಅಂತ ಹೇಳ್ಬೋದು. ಸೊ ನಾವು ಯಾವಾಗ ಒಂದು
ತಪ್ಪಾದಂತಹ ಒಂದು ಭಂಗಿಯಲ್ಲಿ ನಾವು ಕುತ್ಕೊತೀವಿ, ನಿಂತ್ಕೊತೀವಲ್ಲ, ಸೊ ಆವಾಗ ನಮಗೆ ಒಂದು ಕತ್ತು ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕತ್ತು ನೋವು ಬರಲಿಲ್ಲದಂಗೆ ನಾವು ಈ ಒಂದು ಪೋಸ್ಚರ್ ನಾನು ಹೇಳ್ತೀನಿ. ಸೊ ಈ ಬೆಲ್ಟ್ ಯೂಸ್ ಮಾಡಿಕೊಂಡು ನೀವು ಯಾವುದೇ ಕೆಲಸಗಳನ್ನು, ಸೊ ನಿಮ್ಮ ಲ್ಯಾಪ್ಟಾಪ್ ಕೆಲಸ ಆಗಿರ್ಬೋದು, ಸೊ ಯಾವುದೇ ಕೆಲಸಗಳನ್ನು ನೀವು ಈ ರೀತಿ ಈ ಬೆಲ್ಟ್ನ ಯೂಸ್ ಮಾಡಿಬಿಟ್ಟು ನೀವು ಮಾಡ್ಬೋದು. ನಿಮ್ಮ ಹತ್ರ ಈ ಬೆಲ್ಟ್ ಇರಲಿಲ್ಲದ್ರೆ ಸೊ ನೀವು ಏನು ಮಾಡ್ಬೋದು, ದುಪ್ಪಟ್ಟ, ಸೊ ಕಾಟನ್ನ ಒಂದು ವೇಲ್ ಯೂಸ್ ಮಾಡಿ ಕೂಡ ನೀವು ಈ ರೀತಿ ಟೈ ಮಾಡ್ಬೋದು. ಸೊ ನೋಡಿ, ನಾನು ಮೊದಲಿಗೆ ಸೊ ಈ ಒಂದು ಬೆಲ್ಟ್ನ ಈ ರೀತಿ ನನ್ನ ಕತ್ತ ಮೇಲೆ ಈ ರೀತಿ ತೊಗೊಂಡಿದ್ದೀನಿ. ನಂತರ ಬ್ಯಾಕ್ವರ್ಡ್ಸ್, ಸೊ ಬ್ಯಾಕ್ವರ್ಡ್ ಏನು ಮಾಡ್ತೀನಿ ನಾನು, ಸೊ ಈ ರೀತಿ ಸೊ ಕ್ರಾಸ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಕ್ರಾಸ್ ಮಾಡಿ, ಸೊ ನಂತರ ಕ್ರಾಸ್ ಮಾಡಿದ್ಮೇಲೆ ಈ ರೀತಿ ಇದನ್ನು ಟೈ ಅಪ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಸೊ ನಿಮಗೆ ಈ ಒಂದು ಏನಿದೆಲ್ಲ ಸ್ಟ್ರೆಚ್ ನಿಮಗೆ ಎಷ್ಟಾಗುತ್ತೆ ನಿಮಗೆ ಫೀಲ್ ಮಾಡಬೇಕು. ಸೊ ನಿಮಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ಒಂದೊಳ್ಳೆ ಸ್ಟ್ರೆಚ್ ಸಿಕ್ಕಾಗ ನೀವು ಏನು ಮಾಡಬೇಕಾಗುತ್ತೆ, ಈ ರೀತಿ ಇದನ್ನು ಟೈ ಮಾಡ್ಕೊಳ್ಳಿ. ಸೊ ಈ ರೀತಿ ಟೈ ಮಾಡಿ ಈ ಒಂದು ಪೊಸಿಷನ್ಗೆ ನೀವು ಬಿಟ್ಬಿಡಿ. ಸೊ ಈ ಒಂದು ಪೊಸಿಷನಲ್ಲಿ ನೀವು ಯಾವುದೇ ಕೆಲಸಗಳನ್ನು, ನಿಮ್ಮ ಕಿಚನ್ ವರ್ಕ್ ಇರ್ಬೋದು, ನಿಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ವರ್ಕ್ ಇರ್ಬೋದು, ಸೊ ಈ ಒಂದು ಪೊಸಿಷನಲ್ಲಿ ನೀವು ಕೂತ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಪೋಶ್ಚರ್ ಏನಿದೆ ಅಲ್ಲ, ಸೊ ಕರೆಕ್ಟ್ ಆಗುತ್ತೆ. ಸೊ ಏನಂದರೆ ಪೋಶ್ಚರ್ ಕರೆಕ್ಷನ್ ಹೇಗೆ ಅಂದರೆ, ನಮ್ಮ ಕಿವಿ ಏನಿರುತ್ತಲ್ಲ ಫ್ರೆಂಡ್ಸ್, ನಮ್ಮ ಕಿವಿ ಮತ್ತು ನಮ್ಮ ಶೋಲ್ಡರ್ಸ್, ಸೊ ಇದು ಒಂದೇ ಡಿಸ್ಟೆನ್ಸಲ್ಲಿ ಇರಬೇಕು. ಸೊ ಇದಕ್ಕೆ ರೈಟ್ ಪೋಶ್ಚರ್ ಅಂತೇಳಿ ಕರೀತಾರೆ. ಸೊ ಈ ಒಂದು ಪೋಶ್ಚರಲ್ಲಿ ನಾವು ಇದ್ದಾಗ ಏನಾಗುತ್ತೆ, ನಮಗೆ ನಾವು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡಿದಾಗ ಕೂಡ ಏನಾಗುತ್ತೆ, ನಮಗೆ ಅಷ್ಟೊಂದು ಸ್ಟ್ರೇನ್ ಆಗಲ್ಲ. ಮತ್ತು ನಮ್ಮ ಒಂದು ಕತ್ತಿನ ಮಸಲ್ಸ್ಗಳು ಮತ್ತು ಶೋಲ್ಡರ್ಸ್ಗಳು, ನಮ್ಮ ಭುಜಗಳ ನೋವು ಏನಿದೆಯಲ್ಲ, ಇದನ್ನು ಅವಾಯ್ಡ್ ಮಾಡ್ಬೋದು. ಕತ್ತು ನೋವಿಗೆ ಸಂಬಂಧಪಟ್ಟಂತಹ ಕೆಲವು ಮಸಾಜ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನೀವು ಡೆಫಿನೆಟಾಗಿ ಇದನ್ನು ಮನೇಲಿ ಟ್ರೈ ಮಾಡಿ, ನಿಮಗೆ ಕತ್ತು ನೋವಿಂದ ರಿಲೀಫ್ ಸಿಗುತ್ತೆ. ಸೊ ಈ ಒಂದು ಮಸಾಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಾಗುತ್ತೆ, ಸೊ ಸಾಸಿವೆ ಎಣ್ಣೆ ತೊಗೋಬೇಕಾಗುತ್ತೆ. ಸೊ ಸಾಸಿವೆ ಎಣ್ಣೆ ಏನಿದೆ ಅಲ್ಲ, ತುಂಬ ಒಳ್ಳೆಯ ಎಣ್ಣೆ, ಪೇನ್ ಕಿಲ್ಲರ್ ಅಂತ ಹೇಳ್ಬೋದು. ಸೊ ಸಾಸಿವೆ ಎಣ್ಣೆ ಬಳಕೆಯಿಂದ ಹಲವಾರು ಆಯುರ್ವೇದಿಕ್ ಮೆಡಿಸಿನ್ಸ್ಗಳನ್ನು ತಯಾರಿಸ್ತಾರೆ. ಸೊ ಸಾಸಿವೆ ಎಣ್ಣೆ ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕತ್ತಿನ ಭಾಗದಲ್ಲಿ ಸ್ವಲ್ಪ ನೀವು ಅಪ್ಲೈ ಮಾಡಿ. ಸೊ ನಂತರ ನಾನೀಗ ಕೆಲವು ಮಸಾಜ್ ಪಾಯಿಂಟ್ಸ್ಗಳನ್ನು ನಾನೀಗ ಹೇಳ್ತೀನಿ. ಹಾಗಾಗಿ ಏನು ಮಾಡಬೇಕಾಗುತ್ತೆ, ನೀವು ಈ ರೀತಿ ಎಣ್ಣೆನ, ಸೊ ಸಾಸಿವೆ ಎಣ್ಣೆ ಅಪ್ಲೈ ಮಾಡ್ಕೊಂಡಾದಮೇಲೆ ಸೊ ಈ ಒಂದು ನಮ್ಮ 4 ಫಿಂಗರ್ಸ್ ಏನಿದೆಯಲ್ಲ, ಸೊ ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ಅಪ್ಸೈಡ್ ಡೌನ್. ಸೊ ಇಲ್ಲೇನು ಮಸಲ್ಸ್ ಪಾಸ್ ಆಗುತ್ತಲ್ಲ, ಸೊ ಇಲ್ಲಿಂದ ಏನಾಗುತ್ತೆ, ಇಲ್ಲಿ ಕಂಪ್ಲೀಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಸೊ ಈ ಒಂದು ಪೊಸಿಷನ್ ಇದೆ ಫಸ್ಟು. ಸೊ ಸೆಕೆಂಡ್ ಪೊಸಿಷನ್ ಬಂದುಬಿಟ್ಟು, ಸೊ ಈ ರೀತಿ ಮುಂದ್ಗಡೆಗೆ, ಸೊ ಈ ರೀತಿ ಕತ್ತಿನ ಭಾಗ ಹತ್ರ ಬಂದುಬಿಟ್ಟು, ಸೊ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಪೊಸಿಷನ್ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ನಮ್ಮ ಫಿಂಗರ್ಸ್ಗಳನ್ನು ಈ ರೀತಿ ಕ್ರಾಸ್ ಮಾಡಿ, ಸೊ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ಮಸಾಜ್ ಕೊಡಿ ಒಂದು ಪಾಯಿಂಟ್ಸ್ಗಳಿಗೆ. ಸೊ ಅಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ರೈಟ್ ಸೈಡ್ ಇವಾಗ. ಸೊ ಈ ರೀತಿ ರಿಲ್ಯಾಕ್ಸ್. ಬಹಳಷ್ಟು ಬಾರಿ ಏನಾಗುತ್ತೆ ಫ್ರೆಂಡ್ಸ್, ನಮಗೆ ಕತ್ತು ನೋವು ಮೇನಾಗಿ ಬರೋದು ನಮ್ಮ ತಪ್ಪು ಭಂಗಿ. ಸೊ ತಪ್ಪಾದಂತಹ ಒಂದು ಪೋಶ್ಚರಲ್ಲಿ ನಾವು ಯಾವಾಗ ಕೂತ್ಕೋತೀವಿ, ನಿಂತ್ಕೊತೀವಲ್ಲ, ಆವಾಗ ನಮಗೆ ಈ ಒಂದು ಕತ್ತು ನೋವು ಏನಿರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಹೇಗೆ ನಾವು ಕೂತ್ಕೋಬೇಕಾಗತ್ತೆ, ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಯಾವಾಗ ನಾವು ಚೇರ್ ಮೇಲೆ ನಾವು ಕೂತ್ಕೊತೀವಲ್ಲ ಫ್ರೆಂಡ್ಸ್, ಸೊ ಕಂಟಿನ್ಯೂಸ್ ಆಗಿ ನಾವು ಯಾವಾಗ ಕೂತ್ಕೊತೀವಲ್ಲ, ಆವಾಗ ನಾವು ಚೇರ್ ಬ್ಯಾಕ್ನ ಸಪೋರ್ಟ್ ತೊಗೊಂಡ್ಬಿಟ್ಟು, ಸೊ ಈ ರೀತಿ ನಮ್ಮ ಶೋಲ್ಡರ್ಸ್ಗಳನ್ನು ಬ್ರಾಡಾಗಿ ಸೊ ಈ ರೀತಿ ಮಾಡಿಬಿಟ್ಟು ಎರೆಕ್ಟ್, ಸೊ ಈ ಒಂದು ನಮ್ಮ ಸ್ಪೈನ್ ಏನಿದೆಯಲ್ಲ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ನಾವು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ವರ್ಕ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಈ ಒಂದು ಪೊಸಿಷನಲ್ಲಿ ನಮ್ಮ ಮಸಲ್ಸ್ಗಳು ಏನಿರುತ್ತಲ್ಲ ಕತ್ತಲ್ಲಿ, ಸೊ ಕತ್ ಸರೌಂಡಿಂಗ್ ಏನು ಮಸಲ್ಸ್ ಇರುತ್ತಲ್ಲ ಅದರಲ್ಲಿ ಅಷ್ಟು ಸ್ಟ್ರೇನ್ ಬರೋದಿಲ್ಲ. ಸೊ ಇದರಿಂದ ನಾವು ನೆಕ್ ಪೇನ್ನ ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್, ಸೆಕೆಂಡ್ ಟಿಪ್
ಬಂದುಬಿಟ್ಟು ನಾವು ಯಾವಾಗ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಮುಂದೆ ನಾವು ಯಾವಾಗ ವರ್ಕ್ ಮಾಡ್ತೀವಲ್ಲ, ಸೊ ಆವಾಗ ನಾವೇನು ಮಾಡ್ಬೋದು, ಪಿಲ್ಲೋನ ಸೊ ನಾವು ಈ ರೀತಿ ದಿಂಬನ್ನು ನಾವು ನಮ್ಮ ಬ್ಯಾಕ್ ಸೈಡ್ ಮತ್ತು ನಮ್ಮ ಹಿಪ್ಸ್ ಕೆಳಗಡೆಗೆ ಹಾಕ್ಕೊಂಡ್ಬಿಟ್ಟು, ಸೊ ಚೇರ್ ಮೇಲೆ ನಾವು ಯಾವಾಗ ಇರ್ತೀವಲ್ಲ, ಸೊ ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಸೊ ಅವಾಗ ಕೂಡ ನಾವು ಕತ್ತು ನೋವನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಫ್ರೆಂಡ್ಸ್ ಏನಂದರೆ, ನಾವು ಕಂಟಿನ್ಯೂಸ್ ಆಗಿ ಯಾವಾಗ ನಾವು ಫೋನ್ನ ಬಳಕೆ ಮಾಡ್ತಾ ಇರ್ತೀವಲ್ಲ, ಸೊ ಮಿನಿಮಮ್ ನಾವು ಟ್ರೈ ಮಾಡಬೇಕು ಅಟ್ಲೀಸ್ಟ್ 50 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಅಷ್ಟು ಆದರೂ ನಾವು ಫೋನ್ ನಮ್ಮ ಕಣ್ಣಿಂದ ನಾವು ದೂರ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಸೊ ನೋಡಿ, ಸೊ ಈ ರೀತಿ ಅಟ್ಲೀಸ್ಟ್ ಇದು ಫೋನ್ ಅಂತ ಅಂದ್ಕೊಳ್ಳಿ. ಸೊ ಈ ರೀತಿ ಅಟ್ಲೀಸ್ಟ್ ನಾವು 50 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಮೇಂಟೈನ್ ಮಾಡಬೇಕಾಗುತ್ತೆ ನಮ್ಮ ಕಣ್ಣುಗಳು ಮತ್ತು ಫೋನ್ಗಳ ಮಧ್ಯೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಕಣ್ಣಿಗೆ ಆಗ್ತಕ್ಕಂತಹ ಪ್ರಾಬ್ಲಮ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಯಾವಾಗ ಕಂಟಿನ್ಯೂಸ್ ಆಗಿ ನಾವು ಲ್ಯಾಪ್ಟಾಪ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ಸೊ ಆವಾಗ ಏನು ಮಾಡ್ತೀವಿ, ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ನಾವು ನೋಡ್ತಾ ಇರ್ತೀವಲ್ಲ ಸ್ಕ್ರೀನ್ನ. ಸೊ ನಾವು ಲ್ಯಾಪ್ಟಾಪ್ನ ನೋಡುವಾಗ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಐ ಲೆವೆಲ್ ಏನಿದೆಯಲ್ಲ, ಸೊ ನಮ್ಮ ಕಣ್ಣಿನ ಲೆವೆಲ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಇರಬೇಕಾಗುತ್ತೆ. ಸೊ ಈ ರೀತಿ ಇರೋ ಹಾಗೆ ನಾವೇನು ಮಾಡ್ಬೋದು, ಬುಕ್ಸ್ನ ನಾವು ಆ ಒಂದು ಲೆವೆಲ್ಲಿಗೆ, ಆ ಸ್ಕ್ರೀನ್ ಲೆವೆಲಿಗೆ ಬುಕ್ಸ್ನ ಯೂಸ್ ಮಾಡಿಕೊಂಡು ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮತ್ತು ನಮ್ಮ ಕಣ್ಣು ಸೊ ಈ ರೀತಿ ಸ್ಟ್ರೈಟ್ ಇರಬೇಕಾಗುತ್ತೆ. ಸೊ ಈ ಒಂದು ಪ್ಯಾರಲಲ್ ಪೊಸಿಷನಲ್ಲಿ ಏನಾಗುತ್ತಲ್ಲ, ಆವಾಗ ಕೂಡ ನಮ್ಮ ಕತ್ತೆ ಏನಾಗುತ್ತಲ್ಲ ಅಲ್ಲಿ ಅಷ್ಟು ಪ್ರೆಷರ್ ಬೀಳಲ್ಲ ಮಸಲ್ಸ್ಗಳಿಗೆ. ಸೊ ಇದರಿಂದ ಕೂಡ ನಾವು ಕತ್ತು ನೋವನ್ನ ಅವಾಯ್ಡ್ ಮಾಡ್ಬೋದು. ಸೊ ಬುಕ್ಸ್ನ ನೀವು ಇಡಲಿಕ್ಕೆ ಕಂಫರ್ಟ್ ಆಗಿಲ್ಲ ಅಂದರೆ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಅಂತ ಹೇಳಿ ಸಿಗುತ್ತೆ. ಸೊ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಅದನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದರಿಂದ ಕೂಡ ಏನು ಮಾಡ್ಬೋದು, ನೀವು ಲಾಂಗ್ ಟರ್ಮ್ ತನಕ ಈ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಸೊ ಲಾಂಗ್ ಟರ್ಮ್ ತನಕ ಏನಾಗುತ್ತೆ, ನಿಮ್ಮ ಪೋಸ್ಚರ್ ಕರೆಕ್ಟ್ ಇರುತ್ತೆ ಮತ್ತು ನಿಮಗೆ ಬೇಗ ಕತ್ತು ನೋವು ಬರೋ ಚಾನ್ಸಸ್ನ ಏನಾಗುತ್ತೆ ಅವಾಯ್ಡ್ ಮಾಡ್ಬೋದು. ಪಿಲ್ಲೋನ ಯೂಸ್ ಮಾಡಿ. ಸೊ ಪಿಲ್ಲೋನ ಯೂಸ್ ಮಾಡಿಬಿಟ್ಟು ಅದರ ಒಂದು ರೈಟ್ ಪೊಸಿಷನ್ನ ತಿಳ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಈ ಒಂದು ಪೊಸಿಷನಲ್ಲೇ ನೀವು ಮಲ್ಕೊಳ್ಳಿ. ಸೊ ನಮ್ಮ ಪಿಲ್ಲೋ ಹೇಗಿರಬೇಕು ಅಂತ ಅಂದರೆ, ಅದು ತುಂಬ ಹೈಟ್ ಇರಬಾರ್ದು ಮತ್ತು ತುಂಬ ಲೋ ಇರಬಾರ್ದು. ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಿರ್ಬೋದು. ಸೊ ಈ ಒಂದು ಪೊಸಿಷನಲ್ಲಿ ನೀವು ಆದಷ್ಟು ಮಲಗಲಿಕ್ಕೆ ಟ್ರೈ ಮಾಡಿ. ಮತ್ತು ನೀವು ಯಾವಾಗ ವಾಕ್ ಮಾಡ್ತೀರಲ್ಲ ಫ್ರೆಂಡ್ಸ್, ಆವಾಗ ನಿಮ್ಮ 2 ಪಾದಗಳನ್ನು ನೀವು ಪ್ಲೇಸ್ ಮಾಡಿ ವಾಕ್ ಮಾಡಿ. ಮತ್ತು ಇದನ್ನು ನಾನು ಹಗಲೆಲ್ಲ ರಿಪೀಟ್ ಮಾಡ್ತಾ ಇರ್ತೀನಿ. ಏನಂದರೆ, ನಿಮ್ಮ ಶೋಲ್ಡರ್ ಏನಿದೆಯಲ್ಲ, ನಿಮ್ಮ ಭುಜನ ಯಾವಾಗಲೂ ಈ ರೀತಿ ಸ್ವಲ್ಪ ಶೋಲ್ಡರ್ ಬ್ರಾಡ್ ಮಾಡಿನೇ ನೀವು ಆದಷ್ಟು ಕುತ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಪೋಸ್ಚರ್ ಖಂಡಿತ ಕರೆಕ್ಟ್ ಆಗುತ್ತೆ ಮತ್ತು ಇದರಿಂದ ನಿಮಗೆ ಕತ್ತು ನೋವು ಕೂಡ ಅವಾಯ್ಡ್ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮಗೇನಾದರೂ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.